ಎಲ್ಲರಿಗೂ ನಮಸ್ಕಾರ. ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ನವೆಂಬರ್ 21, 22, 23 ಪ್ರಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಭಟ್ಕಳ ತಾಲೂಕಿನ ಮುರುಡೇಶ್ವರ ಪಕ್ಕದಲ್ಲಿ RNS ಗಲ್ಫ್ ರಿಸಾರ್ಟ್ ಆಚರಿಸ್ತಾ ಇದ್ದೇವೆ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಎಲ್ಲ ಮಂತ್ರಿಗಳು, ಶಾಸಕರು, ಸಂಸದರು, ಎಲ್ಲ ಜನಪ್ರತಿನಿಧಿಗಳು ಸೇರಿ ಪ್ರಪ್ರಥಮ ಬಾರಿಗೆ ಇಷ್ಟು ವಿಜೃಂಭಣೆಯಿಂದ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ನಾವು ಮುರುಡೇಶ್ವರದಲ್ಲಿ ಆಚರಿಸ್ತಾ ಇದ್ದೇವೆ. ಉದ್ದೇಶ ಕರಾವಳಿ ಮೀನುಗಾರಿಕೆ ಒಂದು 10 ವರ್ಷದಿಂದ ವಿಶ್ವ ಮೀನುಗಾರಿಕೆ ದಿನಾಚರಣೆ ನಡೀತಾ ಇತ್ತು. ಎಲ್ಲೋ ಬೆಂಗಳೂರಲ್ಲಿ, ನಾವು 3 ವರ್ಷ ಬೆಂಗಳೂರಲ್ಲೇ ಮಾಡಿದ್ವಿ. ಈ ವರ್ಷ ತೀರ್ಮಾನ ಮಾಡಿದ್ರು, ಕಡಲ ತೀರದಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆ ಮೀನುಗಾರರ ಸಮ್ಮುಖದಲ್ಲಿ, ಮೀನುಗಾರರ ಜೊತೆಯಲ್ಲಿ, ಎಲ್ಲ ಸಮುದಾಯದ ಜೊತೆಯಲ್ಲಿ ಆಚರಿಸಬೇಕು, ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ತೀರ್ಮಾನ ಮಾಡಿ, ನಾವು ನಿಮ್ಮಲ್ಲಿ ವಿನಂತಿ, ಸಾರ್ವಜನಿಕರಲ್ಲಿ ವಿನಂತಿ, ಹೆಚ್ಚಿನ ಜನ ಭಾಗವಹಿಸಬೇಕು. ನಾವು ಮೀನುಗಾರಿಕೆ ದಿನಾಚರಣೆಯನ್ನು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾ ಇಲ್ಲ. ಸಮುದ್ರದಲ್ಲಿ ಮೀನು ಹೇಗೆ ಬೆಳೀತಾ ಇದೆ ಅಷ್ಟೇ ಮೀನುಗಾರಿಕೆ ಒಳನಾಡಲ್ಲೂ ಇದೆ, ಜಲಾಶಯಗಳಲ್ಲಿ. ಎಲ್ಲ ಮೀನಿನ ಹಿಡಿಯುವಿಕೆ ಬೇರೆ ಬೇರೆ ಥರದಲ್ಲಿದ್ದರು, ಆದರೆ ಇಲಾಖೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಮುರುಡೇಶ್ವರದಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಇಲ್ಲಿ ನಾವು ವಿಶೇಷವಾಗಿ ನಾವು ಪ್ರತಿಯೊಂದು ಸಾರ್ವಜನಿಕರಿಗೆ, ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು, ನಾವು ವೀಕ್ಷಣೆಗಾಗಿ ಏನೇನು ಮೀನಿನ ಸಂತತಿ ಇದೆ ಅದರ ಜೊತೆಯಲ್ಲಿ ನಾವು ಈ ಕಡೆ ಬೇರೆ ಬೇರೆ ಹೆಸರನ್ನ ಹೇಳ್ತೇವೆ. ಆ ಕಡೆ ಹೇಳಬೇಕು ಅಂದರೆ ಚಿಪ್ಪೆಕಲ್ಲು, ಅದು ಟೋಟಲ್ ಒಂದು 500 ವಿಧದ ಸಮುದ್ರದಿರ್ಬೋದು, ನದಿದಿರ್ಬೋದು, ಜಲಾಶಯದ್ದು ಎಲ್ಲ ಸೇರಿ ನಾವು ಇಲ್ಲಿ ಪ್ರದರ್ಶನವನ್ನು ಇಡ್ತಾ ಇದ್ದೇವೆ. ಉದ್ದೇಶ ಇಷ್ಟೇ, ಮೀನಿನ ಪರಿಚಯ ಪ್ರತಿಯೊಬ್ಬರಿಗೂ ಇರಬೇಕು, ನೋಡಬೇಕು. ಈಗಂತೂ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಸಾಕ್ತಾ ಇದ್ದಾರೆ. ಇನ್ನು ತಿನ್ಲಿಕ್ಕಷ್ಟೇ ಅಲ್ಲ, ಅದೇ ವ್ಯಕ್ಟೋರಿಯಂ ಮಾಡಿಕೊಂಡು ಅದರ ಜೊತೆ ಜೀವನವನ್ನು ಸಾಧಿಸ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಅದರ ಪರಿಚಯವನ್ನು ರಾಜ್ಯದ ಜನಕ್ಕೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯ ವಿವಿಧ ಚಿಪ್ಪೆಕಲ್ಲಿರ್ಬೋದು, ವಿವಿಧ ಮೀನುಗಳಿರ್ಬೋದು, ನಾವು ಕೆನಲನ್ನೇ ಮಾಡಿ, ಅಂದರೆ ಅದು ಒಳಗಡೆಯಿಂದನೇ ಹೋಗ್ತಾ ಮೀನು ನೋಡ್ತಾ ಅದರ ಜೊತೆಯಲ್ಲಿ ನಾವು ಮನೋರಂಜನೆ ಮಾಡಬೇಕು, ಖುಷಿ ಪಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಭಾಗದ ಜನಕ್ಕೆ ಅಥವಾ ಈ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ, ಎಲ್ಲ ಕಡೆಯಿಂದ. ಅವ್ರಿಗೆಲ್ಲರಿಗೂ ನಾವು ಮೀನುಗಾರಿಕೆ, ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ತಪ್ಪದೆ ಮುಂದಿನ ದಿನದಲ್ಲಿ ವಿಜೃಂಭಣೆಯಿಂದ ಮಾಡಬೇಕು. ಅದಕ್ಕೆ ಒಂದು ದಿವಸ ಕೆಲವರು ರಜೆ ಮಾಡಿದ್ದಾರೆ, ಕೆಲವರು ರಜೆ ಮಾಡಲಿಲ್ಲ. ನಾನು ಏನೂ ಹೇಳೋದಿಲ್ಲ, ಎಲ್ಲರೂ ಇದರಲ್ಲಿ ಭಾಗವಹಿಸೋದು ಭಾಳ ಮುಖ್ಯ. ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಸಾರ್ವಜನಿಕರಲ್ಲಿ, ಮೀನುಗಾರರಲ್ಲಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿನಂತಿ ಮಾಡಿಕೊಂಡು ನಾನು ಎಲ್ಲರಿಗೂ ಮತ್ತೆ ವಿನಂತಿ ಮಾಡ್ತೀನಿ.